ನಮಸ್ತೆ. ಅಕ್ವೇರಿಯಸ್ ಅವರ ಜೂನ್ ತಿಂಗಳ ರಾಶಿ ಭವಿಷ್ಯ ನೋಡೋಣ. ಒಂದ್ ರೀತಿ ಲೈಫ್ ಇನ್ಬ್ಯಾಲೆನ್ಸ್ ಆಗುವಂತ ಸಾಧ್ಯತೆ ಇದೆ. ಸೊ ಬ್ಯಾಲೆನ್ಸಿಗೆ ತಗೊಂಬನ್ನಿ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಸಾಕಷ್ಟು ಚಾಲೆಂಜಸ್ ನಿಮ್ಮನ್ನ ಭೇಟಿಯಾಗಲಿಕ್ಕೆ ಬರ್ತವೆ. ಸೊ ಬರುವಂತ ಚಾಲೆಂಜಸ್ನ ಚಾಲೆಂಜ್ ಅಕ್ಸೆಪ್ಟೆಡ್ ಅನ್ನುವಂಥ ರೀತಿಯಲ್ಲಿ ಬರಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಕರ್ಕಾಟಕ ರಾಶಿ ಮತ್ತೆ ಸಿಂಹ ರಾಶಿ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಹಿಂದೆ ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಭಾವನೆಗಳಿಂದ ಹಿಂದೆ ಯಾವ ರೀತಿ ತಪ್ಪಾಗಿತ್ತು ಅದ್ರ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಮತ್ತೆ ಅದೇ ತರದ್ದೇ ಸನ್ನಿವೇಶಕ್ಕೆ ನಿಮ್ಮನ್ನ ನೀವು ಹಾಕೊಂಬೇಡಿ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಇದೆ. ಸಾಕಷ್ಟು ವಿಚಾರಗಳು ನೀವು ಅನ್ಕೊಂಡಿದ್ ಬೇರೆದೇ ಆದ ರೀತಿಯಲ್ಲಿ ಪರಿಹಾರ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ಚಾನ್ಸ್ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ತಂದ್ಕೊಡುತ್ತೆ. ಸೊ ಹಾಗಾಗಿ ಒಂದಷ್ಟು ಇಂಪ್ರೆಸಿವ್ ಆಗಿ ಆ ಚಾನ್ಸ್ ಅನ್ನ ಬಳಸ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ನೀವು ಅನ್ಕೊಂಡಿದ್ದು ಆಗತ್ತೆ ಅನ್ನುವಂಥದ್ದು ಇದೆ. ದೇರ್ ವಿಲ್ ಬಿ ಸಕ್ಸಸ್ ಫ್ರಮ್ ಬೆನಿಫಿಟ್ ಅಂತ ಇದೆ. ನಿಮ್ಗೆ ಬೆನಿಫಿಟ್ ಆಗುವಂತ ಸಕ್ಸಸ್ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಭದ್ರಕಾಳಿ ಪರಶುರಾಮ ಇಬ್ರು ಶತ್ರುಗಳನ್ನ ನಾವು ನೋಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಚಂದ್ರ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆನ ವೇರಿಯೇಷನ್ ನ ಹೇಳ್ತಿದ್ದಾರೆ. ಜೊತೆಗೆ ಬ್ಲಡ್ ರಿಲೇಟೆಡ್ ಏನಾದ್ರು ಸಮಸ್ಯೆ ಇದ್ರೆ ಅದನ್ನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಬೆಳೆ ತುಂಬಾ ಲಾಭದಾಯಕವಾಗಿ ಬರುತ್ತೆ. ತುಂಬಾ ಏನೋ ಒಂದು ಬೆಳೀತಾ ಇದ್ರೆ ನೀವು ಅದು ತುಂಬಾ ಸಿಹಿಯಾಗಿ ಸಮಥಿಂಗ್ ಏನೋ ಅದರದ್ದೇ ಆದ ಒಂದು ವ್ಯಕ್ತಿತ್ವ ಇರುತ್ತೆ ಅಲ್ವಾ, ಆ ಥರದಲ್ಲಿ ಇರುತ್ತೆ. ಐ ಮೀನ್ ರಸಭರಿತವಾಗಿ ನಿಮ್ಮ ಬೆಳೆಗಳು ಇರುತ್ತೆ ಅನ್ನೋವಂಥದ್ದು. ಯಾವ ರೀತಿ ಅಂತ ಗೊತ್ತಿಲ್ಲ ನನಗೆ. ಜೊತೆಗೆ ಮೆಂಟಲ್ ಇಲಿನೆಸ್ ಇಂದ ನಿಮ್ಗೆ ಆಂಗ್ಸಿಟಿ ಇರ್ಬೋದು, ಮೆಂಟಲ್ ಸಮಸ್ಯೆಗಳು ಏನಾದ್ರೂ ಇದ್ರೆ ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರಿಗೋ ಹುಚ್ಚು ಹಿಡಿಸಿದ್ರೆ ಅದು ಕೂಡ ಬಿಡುಗಡೆ ಆಗತ್ತೆ ಅನ್ನುವಂಥದ್ದು ಇದೆ. ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಮಿಕ್ಕಿದೆಲ್ಲವೂ ತಂತಾನೆ ಬಗೆಹರಿಯುತ್ತೆ. ವರುಣ ದೇವರು ಇದ್ದಾರೆ. ಸೊ ಫ್ಯಾಮಿಲಿ ಲೈಫ್ ಚೆನ್ನಾಗಿ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ವಿದ್ಯೆಯಲ್ಲಿ ಹೊಸ ವಿದ್ಯೆ ಕಲಿಯುವಂತ ಸಾಧ್ಯತೆ ಇದೆ. ಎಲ್ಲ ಗೊತ್ತಿದ್ದೀನಿ ಅಂತ ಅನ್ಕೊಂಡು ಸುಮ್ಮನಿದ್ರೆ ಆಗೋದಿಲ್ಲ. ಸೊ ಕಲಿಸೋದನ್ನ ನೋಡ್ತಾ ಇರ್ಬೇಕು. ಜೊತೆಗೆ ನಿಮ್ಮ ವಿದ್ಯೆಯಿಂದ ಅಥವಾ ನಿಮ್ಮ ವಿದ್ವತ್ತಿಂದ ದಾರಿದ್ರ್ಯನ ಹೋಗ್ಲಾಡಿಸುವಂಥದ್ದು, ಸಮಾಜ ಜ್ಞಾನಪೂರ್ಣವಾಗಿ ಇರೋ ಹಾಗೆ ಜ್ಞಾನವಂತ ಸಮಾಜನ ನಿರ್ಮಾಣ ಮಾಡಬೇಕಾಗಿರೋದು ನಿಮ್ಮ ವಿದ್ವತ್ತಿನ ಒಂದು ಭಾಗ, ಅಥವಾ ನಿಮ್ಮ ಜ್ಞಾನ ಅಥವಾ ನಿಮ್ಮ ಲರ್ನಿಂಗ್ ಅದರ ಒಂದು ಭಾಗ. ಅದನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಏನು ತೀರ್ಥ ಪ್ರೋಕ್ಷಣೆಯಿಂದ ಒಂದಷ್ಟು ದುಷ್ಟ ಶಕ್ತಿಗಳು ದೂರ ಆಗ್ತವೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಅಲಕ್ಷ್ಮಿ ಕೂಡ ನಿಮ್ಮ ಜೀವನದಿಂದ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ಮದುವೆ ವಿಚಾರವಾಗಿ ಮ್ಯಾರೇಜ್ ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಜೊತೆಗೆ ಕೆಲವರಿಗೆ ಒಂದಷ್ಟು ಮಳೆಯಿಂದ ತೊಂದರೆಗಳಾಗಬಹುದು. ಅದ್ರ ಬಗ್ಗೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಒಟ್ನಲ್ಲಿ ಹೆಚ್ಚಾಗಿ ಇಲ್ಲಿ ಓದೋದ್ರ ಬಗ್ಗೆ, ಕಲಿಯೋದ್ರ ಬಗ್ಗೆ, ಕಲ್ಸೋದ್ರ ಬಗ್ಗೆ ಇದೆ. ಸೊ ನಿಮ್ಮ ಶತ್ರುಗಳಿಗೂ ಕೂಡ ಒಂದು ಪಾಠ ಆಗತ್ತೆ, ನಿಮ್ಮ ಮಕ್ಕಳಿಗೂ ಕೂಡ ಒಂದು ಪಾಠ ಆಗತ್ತೆ, ನಿಮ್ಗೂ ಕೂಡ ಒಂದು ಪಾಠ ಆಗತ್ತೆ. ಸಮಥಿಂಗ್ ಏನೋ ಒಂದು ಕಲ್ಸೋದ್ರ ಮಧ್ಯೆ ಇದೆ ಅನ್ನುವಂಥದ್ದು ಇದೆ. ಶತ್ರುಗಳಿಗೆ ಪಾಠ ಕಲಿಸ್ಲೇಬೇಕಾದಂತ ವಿಚಾರ ಕೂಡ ಇದೆ. ಪರಶುರಾಮರು ಭೂಮಿನ ಸುತ್ತು ಎಷ್ಟು 21 ಸತಿನೋ ಎಷ್ಟು
ರೌಂಡ್ ಹೊಡ್ದಿ ಎಲ್ಲ ಅಧಮ ರಾಜರನ್ನ ಬುದ್ಧಿ ಕಲಿಸಿದ್ರಂತೆ. ಆ ಥರದ್ದೇನೋ ಈಗ ಆಗಬಹುದು ಮುಂದಿನ ದಿನಗಳಲ್ಲಿ. ಆ ಥರ ಕೂಡ ಇದೆ. ಸೊ ನಿಮ್ಮ ಪ್ರಾರ್ಥನೆಗೆ ದೇವಿ ಒಲ್ದಿದ್ದಾಳೆ. ಸೊ ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಆಗತ್ತೆ. ರಕ್ಷಣೆ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ನಿಧಾನವಾಗಿ ನಿಮ್ಮ ಜ್ಞಾನ ಅರಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರಾದರೂ ಸ್ಮೋಕ್ ಮಾಡ್ತಿದ್ರೆ ಬಿಟ್ಬಿಡಿ ಅನ್ನುವಂಥದ್ದು ಕೂಡ ಇದೆ. ಲಲಿತಾ ತ್ರಿಪುರ ಸುಂದರಿ ದೇವಿ ಇದ್ದಾರೆ ಇಲ್ಲಿ. ಭಕ್ತಿ ಸಮಾಧಿ. ಲಲಿತಾ ತ್ರಿಪುರ ಸುಂದರಿ ದೇವಿ ನಿಮ್ಮ ಜೀವನದಲ್ಲಿ ಇರುವಂಥ ಎಷ್ಟೋ ವಿಚಾರಗಳನ್ನ ಬಗೆಹರಿಸಿಕೊಟ್ಟಿದ್ದಾರೆ. ಇನ್ನು ಮುಂದೆ ಕೂಡ ಬಗೆಹರಿಸಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ಯೋಗದಲ್ಲಿ ಅಥವಾ ಧ್ಯಾನದಲ್ಲಿ ನೀವು ಸಮಾಧಿ ಸ್ಥಿತಿನ ತಲುಪ್ತಿರೋ ಚಕ್ರ ಆಕ್ಟಿವೇಟ್ ಆಗುತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಅನಾಹತ ಚಕ್ರ ಇರ್ಬೋದು ಅಥವಾ ಹಾರ್ಟ್ ಚಕ್ರ, ಇದು ನಿಮಗೆ ಹೆಚ್ಚು ಆಕ್ಟಿವೇಟ್ ಆಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಭೂಮಿಯ ವಿಚಾರಕ್ಕೆ ಒಂದಷ್ಟು ಏನೋ ಒಂದಷ್ಟು ಸಮಸ್ಯೆ ಏನು ಮಾಡಿದ್ರು ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಶ್ರೀಚಕ್ರಾರಾಧನೆ ಬರುತ್ತೆ ಅನ್ನುವಂಥದ್ದು ಇದೆ. ಯಾವುದೋ ಒಂದು ದೇವಾಲಯದಲ್ಲಿ ಶ್ರೀಚಕ್ರ ಗೋಚರ ಆಗ್ತಾ ಇತ್ತು. ಅದನ್ನ ಕಿಡಿಗೇಡಿಗಳು ಇಲ್ಲ ಅನ್ಸಿದ್ರು, ಅಗೋಚರ ಮಾಡಿದ್ರು. ಅಗೋಚರ ಆಗಿದ್ದಂಥ ಶ್ರೀಚಕ್ರ ಮತ್ತೆ ಗೋಚರ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಭೂಮಿಯಲ್ಲಿ ಒಂದಷ್ಟು ವಿಗ್ರಹಗಳು ದೊರೆಯುತ್ತೆ ಅನ್ನುವಂಥದ್ದು ಇದೆ. ಹಳೆ ಶಿಲಾಶಾಸನಗಳು ಕೂಡ ದೊರೆಯುತ್ತೆ ಅನ್ನುವಂಥದ್ದು ಇದೆ. ಅದರ ಜೊತೆಗೆ ಬಹಳಷ್ಟು ಕಡೆ ಒಂದಷ್ಟು ಶ್ರೀಚಕ್ರಗಳು ದೊರೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ಬೃಹದಾಕಾರವಾಗಿ 10x10 ಇರುವಂಥದ್ದು ಇರ್ಬೋದು ಅಥವಾ 12x10 ಆ ಥರದ್ದೇನೋ ದೊಡ್ಡದು ಲೋಹದ್ದು ಶ್ರೀಚಕ್ರ ದೊರೆಯುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ಶ್ರೀಚಕ್ರ ಆರಾಧನೆಯಿಂದ ಫೈನಾನ್ಷಿಯಲಿ ಕೂಡ ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ಗಣೇಶ, ಸುಬ್ರಹ್ಮಣ್ಯ, ಶಿವೆ 3 ಜನನೂ ಕೂಡ ನಿಮಗೆ ಆಶೀರ್ವಾದನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ನ್ಯೂ ಬಿಗಿನಿಂಗ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಭಕ್ತಿ ಮಾರ್ಗದಲ್ಲಿ ಹೆಚ್ಚು ಶಕ್ತಿನ ತೋರಿಸಿ ಅನ್ನುವಂಥದ್ದು ಇದೆ. ಸಮರ್ಪಣೆಯ ಭಕ್ತಿನ ಮಾಡಿ, ಇದರಿಂದ ನಿಮಗೆ ಮುಂದಿನ ಜೀವನ ಗೋಚರ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಇಂಟ್ಯೂಷನ್ ಅಥವಾ ಏನು ವರ್ಕ್ ಆಗ್ತಾ ಇಲ್ಲ ಅಥವಾ ನಿಮ್ಮ ಪಾಸ್ಟ್ ಲೈಫ್ ಎನರ್ಜಿ ಟ್ರಿಗರ್ ಮಾಡ್ತಿದೆ ಅಥವಾ ನಿಮ್ಮ ಒಂದು ಕಾರ್ಯ ಏನಿತ್ತು, ಕೆಲಸ ಏನಿತ್ತು, ಅದು ಮಾಡಲಿಕ್ಕೆ ನಿಮಗೆ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ಭಕ್ತಿ ಮಾರ್ಗದಲ್ಲೇ ಮುಂದುವರಿರಿ. ಮುಂದಿನ ದಿನಗಳಲ್ಲಿ ನಿಮಗೆ ಎಲ್ಲವೂ ಕೂಡ ಗೋಚರ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ 12 ನಂಬರು, 36 ನಂಬರು, 23 ನಂಬರು ಮತ್ತೆ 4 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಅಗೇನ್ ಅರ್ತ್ ಮದರ್ ಬಂದಿದ್ದಾರೆ. ಸೈಕಿಕ್ ರೀಚಾರ್ಜ್ ಆಗುತ್ತೆ ನಿಮ್ದು ಅನ್ನುವಂಥದ್ದು ಕೂಡ ಇದೆ. ಸೊ ಗ್ರೌಂಡೆಡ್ ಹೀಲರ್ ಆಗಿದ್ದೀರಾ ನೀವು. ನಿಮ್ಮಲ್ಲಿ ಕೆಲವರು ಮೆಂಟರ್, ಹೀಲರ್, ಲಾಯರ್ ಆಗಿರಬಹುದು. ಇನ್ನು ಕೆಲವರು ಸಾಕಷ್ಟು ರಹಸ್ಯಗಳನ್ನ ಬಗೆಹರಿಸೋರು ಅಥವಾ ರಹಸ್ಯಗಳನ್ನ ಕಂಡುಹಿಡಿಯೋರು ಕೂಡ ಆಗಿರಬಹುದು. ಸೊ ಒಂದಷ್ಟು ರೆಮಿಡಿಗಳು ಸಿಗುತ್ತೆ ನಿಮಗೆ. ಮ್ಯಾಜಿಕಲ್ ಮೆಡಿಸನ್ ಅನ್ನುವಂಥ ರೀತಿಯಲ್ಲಿ ಮ್ಯಾಜಿಕಲ್ ರೀತಿ ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳು ನಿಮ್ಮ ದೇಹದಲ್ಲಿ ಅಥವಾ ನಿಮ್ಮ ಮನಸ್ಸಿಗೆ ಆಗಿರುವಂಥ ಗಾಯಗಳು ಮಾಯ ಆಗುತ್ತೆ ಅಥವಾ ನೋವು ಹೀಲ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಂಬಿಕೆ ಅನ್ನೋದು ತುಂಬ ಮುಖ್ಯ. ನಂಬಿಕೆ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಒಂದು ವಿಚಾರದಲ್ಲಿ ನೀವು ಮಾಸ್ಟರಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಮೆಡಿಟೇಷನ್ ಈಸ್ ರೆಮಿಡಿ ಅಂತ ಕೂಡ ಹೇಳ್ತಾ ಇದೆ. ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ, ಚಕ್ರ ಆಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಹೃದಯದ ಚಕ್ರನ ಚೆನ್ನಾಗಿ ಇಟ್ಕೊಳ್ಳಿ. ಇನ್ನೊಂದಿನ ಮಿಡಿ ನೀನು ಬಡಿ ನೀನು ಅಂತ ಹೇಳ್ತಾ ಇರಿ ಅದಕ್ಕೆ. ಸೊ ನಿಮ್ಮ ಹೃದಯಕ್ಕೆ ಬದುಕುವಂತ ಆಸೆ ಇದೆ. ಅನಗತ್ಯವಾಗಿ ನೀವು ಹೃದಯನ ನಿಲ್ಲಿಸುವಂತ ಪ್ರಯತ್ನನ ಮಾಡಬೇಡಿ ಅನ್ನುವಂಥದ್ದು ಇದೆ. ಯುವರ್ ವೈಬ್ರೇಷನ್ ಈಸ್ ರೈಸಿಂಗ್, ಯು ಆರ್ ದ ಒರಾಕಲ್ ಅಂತ ಹೇಳ್ತಿದ್ದಾರೆ. ಸೊ ಯು ಆರ್ ಬೀಯಿಂಗ್ ಕಾಲಿಂಗ್ ಟು ಜರ್ನಿ ಟು ಅಂತ. ಸೊ ನಿಮ್ಮ ಈ ಲೈಫ್ ಟೈಮ್ ಏನಿದೆ, ಈ ಒಂದು ಪ್ರಯತ್ನ ಅಥವಾ ಈ ಒಂದು ಗೊತ್ತಿಲ್ಲ ಈ ಲೈಫ್ ಟೈಮಲ್ಲಿ ಯಾವ ಸಿಚುವೇಶನಲ್ಲಿ ಇದ್ದೀರಾ ಅಂತ, ಬಟ್ ಇಟ್ಸ್ ಹ್ಯಾವ್ ಟು ಬಿ ಮೀನ್ ಟು. ಸೊ ಅದು ನಿಮಗೋಸ್ಕರನೇ ಮಾಡಿರೋ ಅಂಥದ್ದು. ಈ ಲೈಫ್ ಟೈಮಲ್ಲಿ ನೀವು ಅದನ್ನು ಸರ್ವೈವ್ ಮಾಡಲೇಬೇಕು, ಮಾಡಿ ಅನ್ನುವಂಥದ್ದು ಕೂಡ ಇದೆ.
ಸೊ ಜೊತೆಗೆ ನಿಮಗೆ ಏನೋ ಒಂದು ಪ್ರಯಾಣ ಅಚಾನಕ್ಕಾಗಿ ಬರುವಂಥ ಸಾಧ್ಯತೆ ಇದೆ. ನೀವು ಒಂದು ರೀತಿ ಅದ್ಭುತದ ರೀತಿ ಮುಂದಿನ ದಿನಗಳಲ್ಲಿ ನಿಮ್ಮದೇ ಆದ ರೀತಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಇಲ್ಲಿ 3, 6 ಇದೆ. ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ ಅನ್ನುವಂಥದ್ದು ಇದೆ. ಜೊತೆಗೆ ಫಾರ್ಮ್ ಮಾಡಬೇಕು, ಕೋಳಿ ಫಾರ್ಮ್ ಇರ್ಬೋದು, ಬಾತುಕೋಳಿ ಇರ್ಬೋದು, ಹಂದಿ ಸಾಕಣೆ ಇರ್ಬೋದು, ಹಸು ಸಾಕಣೆ, ಕುರಿ ಸಾಕಣೆ, ಕುದುರೆ ಸಾಕಣೆ, ಪಕ್ಷಿಗಳ ಸಾಕಣೆ, ಈ ಥರದ್ದು ಏನೋ ಫಾರ್ಮ್ ಹೌಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಮಾಡಿ ಅನ್ನುವಂಥದ್ದು ಇದೆ. ಸಾರಿ, ನೀವು ಈಗೇನು ಮಾಡಕ್ಕೆ ಹೊರಟಿದ್ದೀರಾ ಅಥವಾ ಏನು ಮಾಡ್ತಿದ್ದೀರಾ, ಇದಕ್ಕೆ ಜನರ ಮನ್ನಣೆ ಸಿಕ್ಕಿಲ್ಲ ಅಥವಾ ಎಲ್ಲರೂ ನಿಮಗೆ ತುಂಬ ಕೇವಲವಾಗಿ ಮಾತಾಡ್ತಾರೆ, ನಿಮ್ಮ ಯೋಜನೆಗಳು ಜನರಿಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಬೇಡಿ. ಮುಂದಿನ ದಿನಗಳಲ್ಲಿ ಅವರೇ ಅದಕ್ಕೆ ಒಂದು ಸರಿಯಾದ ಕೆಲಸನ ಮಾಡಿದ್ರಿ ಅನ್ನುವಂಥ ಶಬಾಷ್ಗಿರಿನ ಕೊಡ್ತಾರೆ. ಹಾಗಾಗಿ ಅವ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಗೇನು ಮಾಡಬೇಕು ಅನಿಸುತ್ತೋ ಅದನ್ನು ಮಾಡಿ. ಯೂನಿಕಾರ್ನ್ ಅಥವಾ ಅಶ್ವಿನಿ ದೇವತೆಗಳು ನಿಮ್ಮ ಸಪೋರ್ಟ್ಗೆ ಇದ್ದಾರೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ನೀವು ಅಪ್ಗ್ರೇಡ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜನವರಿಯಿಂದ ಸೆಪ್ಟೆಂಬರ್ ಅಷ್ಟರಲ್ಲಿ ಅಥವಾ ಜನವರಿ ಮಂತು ಅಥವಾ ಸೆಪ್ಟೆಂಬರ್ ಮಂತಲ್ಲಿ ನೀವು ಅಂದ್ಕೊಂಡಿರುವಂಥ ವಿಚಾರಗಳು ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಕುಂಡಲಿನಿ ಶಕ್ತಿನ ಕೂಡ ಜಾಗೃತಗೊಳಿಸ್ಕೊಂಡ್ರೆ ಬೆಟರ್ ಇದೆ ಅಂತ ಅನ್ನಿಸ್ತದೆ. ಸೊ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ, ನಿಮ್ಮ ಭಾವನೆಗಳನ್ನ ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸಿ ಅನ್ನುವಂಥದ್ದು ಇದೆ. ಎಸ್ ಅಂತ ಇದೆ. ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಇದೆ. ಫಸ್ಟ್ ನೀವು ರೆಡಿಯಾಗಿ ಅನ್ನುವಂಥದ್ದು ಕೂಡ ಇದೆ. ಬಿಗ್ ಹ್ಯಾಪಿ ಚೇಂಜ್ ಇನ್ ಕೆಲವು ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾರ್ಮೋನಿ 22 ಹೇಳ್ತಾ ಇದೆ. ಸೊ ಇನ್ಸ್ಪಿರೇಷನ್ ಕೂಡ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ. ಸೊ ನಂಬಿಕೆ, ಭರವಸೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದೆ. 22, 22, 23, 23, 19, 19 ನಂಬರ್ಸ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾರೆ. ಸದ್ಯಕ್ಕೆ ಏನೇ ಮಾಡೋದಿದ್ರು ಖುಷಿಯಾಗಿ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಏನೋ ಒಂದು ರಿನ್ಯೂವಲ್ ಎನರ್ಜಿ ಇದೆ, ಇಲ್ಲಿ ರಿನ್ಯೂವಲ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜಡ್ಜ್ಮೆಂಟ್ ಎನರ್ಜಿ ಇದೆ, ಪಾಸ್ಟ್ ಲೈಫ್ ಎನರ್ಜಿ ಇದೆ. ಸೊ ಕೆಲವರು ಪಾಸ್ಟ್ ಲೈಫಿನ ಪರ್ಸನ್ಸ್ ಇದ್ದಾರೆ. ಸೊ ಈ ಲೈಫಲ್ಲಿ ನಿಮ್ಮ ಜೀವನದಲ್ಲಿ ಇದ್ದಾರೆ. ಅವ್ರನ್ನ ಏನು ಜಡ್ಜ್ ಮಾಡಬೇಡಿ. ಅವ್ರು ನಿಮ್ಗೆ ಒಳ್ಳೇದೇ ಮಾಡಿರಲಿ, ಕೆಟ್ಟದೇ ಮಾಡಿರಲಿ, ಅವ್ರನ್ನ ಈ ಲೈಫ್ ಹೋದ ಲೈಫಲ್ಲಿ ಬ್ಯಾಲೆನ್ಸ್ ಇದ್ದಿದ್ದು ಕರ್ಮ ಈ ಲೈಫಲ್ಲಿ ಮುಗೀತು ಅಂತ ಅಂದ್ಕೊಂಡು ಅವ್ರನ್ನ ಕ್ಷಮಿಸ್ಬಿಡಿ. ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಜೊತೆಗೆ ಡಿವೈನ್ ಡಿಸೈಡ್ ಮಾಡುತ್ತೆ ಏನಾಗಬೇಕು ಏನಾಗಬಾರ್ದು ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ. ಸದ್ಯಕ್ಕೆ ಡಿವೈನ್ ಪ್ಲಾನ್ ಪ್ರಕಾರ ನಿಮ್ಮ ಈ ಲೈಫ್ ಹೋಗ್ತಾ ಇದೆ. ಹಾಗಾಗಿ ಭಯ ಪಡೋದು ಬೇಡ ಅನ್ನುವಂಥದ್ದು ಕೂಡ ಇದೆ. ಏನೇ ಬಂದರೂ ಒಂದು ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಸಾಕಷ್ಟು ಅವಕಾಶಗಳು ಬರುತ್ತೆ, ಯಾವುದನ್ನು ಕಳ್ಕೊಬೇಡಿ ಅನ್ನುವಂಥದ್ದು ಇದೆ. ಎಲ್ಲನೂ ಕೂಡ ಉಳಿಸ್ಕೊಳ್ಳುವಂಥ ಪ್ರಯತ್ನನ ಪಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಅನ್ನುವಂಥದ್ದು ಇದೆ. ಸೊ ಎಲ್ಲರೂ ನಿಮ್ಮ ಜೀವನದಲ್ಲಿ ಬಂದು ನಿಮ್ಮ ಪರ್ಸ್ನಲ್ ಪವರ್ನ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಇನ್ನರ್ ಗೈಡೆನ್ಸ್ ಏನು ಹೇಳುತ್ತೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಪ್ರಾಮಾಣಿಕವಾಗಿ ನಿಮ್ಮ ಮನಸ್ಸಾಕ್ಷಿ ಅಥವಾ ನಿಮ್ಗೆ ಏನನ್ಸುತ್ತೆ ಹಾಗೆ ನಿಮ್ಮ ಜೊತೆ ನೀವು ಪ್ರಾಮಾಣಿಕವಾಗಿ ಇರಿ. ಇನ್ನೊಬ್ರು ಯಾರಿಗೂ ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ಅವಕಾಶ ಕೊಡಕ್ಕೆ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಈ ಟೈಮನ್ನ ಸರಿಯಾಗಿ ತಗೊಂಡು ಒಂದು ಲಾಂಗ್ ಟರ್ಮ್ ಪ್ಲಾನನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಹಿಂದೆ ಯಾವುದೋ ಒಂದು ವಿಚಾರಕ್ಕೆ ಸಕ್ಸಸ್ ಸಿಕ್ಕಿತ್ತು ಅಂದ ಕಾರಣಕ್ಕೆ ಈಗೂ ಸಕ್ಸಸ್ ಸಿಗುತ್ತೆ ಅನ್ನುವಂಥದ್ದು ಇಲ್ಲ. ಸೊ ಹಾಗಾಗಿ ಇನ್ನು ಹೆಚ್ಚಿನ ಪ್ಲಾನ್ ಮಾಡಿಕೊಂಡು ಆಮೇಲೆ ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಅಪ್ರಿಷಿಯೇಟಿವ್ ವರ್ಕ್ ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ.
ಜೊತೆಗೆ ನಿಮ್ಮ ಜೀವನದಲ್ಲಿ ಅಗತ್ಯ ಆಗಿರುವಂಥ ವಸ್ತುಗಳಾಗಲಿ ಅಥವಾ ಜೀವನ ಶೈಲಿ ಆಗಲಿ ಎಲ್ಲವೂ ಕೂಡ ನಿಮಗೆ ಬರುತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ನೀವು ಅಂದ್ಕೊಂಡಿದ್ದೆಲ್ಲವನ್ನು ಕೂಡ ನೀವು ಕಲ್ತ್ಕೊಳ್ತೀರಾ, ಪಡ್ಕೊಳ್ತೀರಾ ಮತ್ತು ನೆಕ್ಸ್ಟ್ ಲೆವೆಲ್ಲಿಗೆ ನಿಮ್ಮ ಲೈಫನ್ನು ತಗೊಂಡು ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಹಳಬಡಿ ಸಿಚುವೇಶನ್ನಿಂದ ಹೊರಗೆ ಬರಬೇಕಾಗಿರುವಂಥ ಅಗತ್ಯ ಇದೆ. ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಯಾರು ನಿಮ್ಮನ್ನು ಲೈಫ್ ಲಾಂಗ್ ಬಿಡೋದೇ ಇಲ್ಲ ಅಂತ ಅಂದ್ಕೊಂಡಿದ್ರೋ ಅವ್ರು ನಿಮ್ಮನ್ನು ಬಿಟ್ಬಿಟ್ಟು ಮುಂದುವರಿಯುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಒಂದು ರೊಮ್ಯಾಂಟಿಕ್ ಆಫರ್ ಬರುವಂಥ ಸಾಧ್ಯತೆ ಇದೆ. ನನಗೆ ಇಲ್ಲಿ ಸಿಂಡ್ರೆಲಾ ಫೆರಿ ಟೇಲ್ ಎನರ್ಜಿ ಇದೆ. ಸೊ ಒಂದು ರೊಮ್ಯಾಂಟಿಕ್ ಪಾರ್ಟ್ನರ್ ಬರುವಂಥ ಸಾಧ್ಯತೆ ಇದೆ. ಜೊತೆಗೆ ಒಂದೇ ಒಂದು ಕ್ಷಣಕ್ಕೆ ಹಿಂಗೆ ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿದು ಒಂದೊಳ್ಳೆ ವೈವಾಹಿಕ ಜೀವನ ನೀವು ನೋಡುವಂಥ ಸಾಧ್ಯತೆಗಳು ಕೂಡ ಇದೆ. ತುಂಬ ಬೇಗ ನೀವು ಅಂದ್ಕೊಂಡಿದ್ದಕ್ಕಿಂತ ಫಾಸ್ಟಾಗಿ ಕೆಲವ್ರಿಗೆ ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಕೆಲವು ಎನ್ಕೌಂಟರ್ ಸುದ್ದಿಗಳನ್ನು ಕೂಡ ನಾವು ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಲೈಫನ್ನ. ಡಿಸಿಷನ್ ತಗೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ, ಮನಸ್ಸಿನ ಮಾತನ್ನ ಕೇಳಿ ಅನ್ನುವಂಥದ್ದು ಕೂಡ ಇದೆ. ಸರಬಾಡಿ ಸಿಚುವೇಶನ್ ತುಂಬ ಸ್ಟ್ರಾಂಗ್ ಆಗಿ ಇದೆ. 3 ಜನರ ಮಧ್ಯೆ ಇದ್ದ ಬಾಂಡಿಂಗ್ ಎಲ್ಲೋ ಒಂದು ಕಡೆ ಮಿಸ್ ಆಗಿದೆ ಅನ್ನುವಂಥದ್ದು ಕೂಡ ಇದೆ. ಈ ಟೈಮ್ ಸೆಲೆಬ್ರೇಟ್ ಮಾಡುವಂಥದ್ದು ಸೆಲೆಬ್ರೇಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ ಎಂಗೇಜ್ಮೆಂಟ್ ಬರುವಂಥದ್ದು, ಕೆಲವರಿಗೆ ವೆಡ್ಡಿಂಗ್ ಬರುವಂಥದ್ದು, ಕೆಲವರಿಗೆ ಗ್ರ್ಯಾಜುಯೇಷನ್ ಆಗಬಹುದು, ಕೆಲವರಿಗೆ ಹೊಸ ಪಾಪು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಪ್ರೀತಿನ ನೀವು ಮತ್ತೊಮ್ಮೆ ಸಂಭ್ರಮಿಸುವಂಥ ಸಮಯ ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಕಿಂಗ್ ಆಫ್ ವಾಟರ್ ಫ್ಯಾಮಿಲಿ ಲೈಫ್ ಕಡೆ, ಲವ್ ಲೈಫ್ ಕಡೆ ಹೆಚ್ಚಿನ ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಬಿಸ್ನೆಸ್ ವಿಚಾರದಲ್ಲೂ ಕೂಡ ತುಂಬ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ದೇ ಆದರೆ ಇನ್ನು ಹೆಚ್ಚಿನ ಫೈನಾನ್ಷಿಯಲ್ ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮಕ್ಕಳ ಆರೋಗ್ಯದ ಕಡೆ, ಮಕ್ಕಳ ಯಶಸ್ಸಿನ ಕಡೆ, ಮಕ್ಕಳ ಅಭಿವೃದ್ಧಿಯ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಮನಸ್ಸಿನ ಮಾತನ್ನ ನೀವು ಡೈರೆಕ್ಟಾಗಿ ಮಾತಾಡಿ ಅನ್ನುವಂಥದ್ದು ಇದೆ. ನಿಮಗೆ ಏನಾದರೂ ಅಡ್ವೈಸ್ ಸಿಕ್ಕಿದ್ರೆ ಅದನ್ನು ತಗೊಳಕ್ಕೆ ಇಷ್ಟ ಇದ್ರೆ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಪಾಸಿಟಿವ್ ಆಗಿ ಇದೆ ಸಿಚುವೇಶನ್. ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ ಬೇರೆ ರೀತಿಲಿ ಇರುತ್ತೆ. ಆದರೆ ಪಾಸಿಟಿವ್ ಆಗಿ ಅಥವಾ ಸಕಾರಾತ್ಮಕವಾಗಿ ನಾವು ಆಲೋಚನೆಗಳನ್ನ ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಇದಕ್ಕಿಂತ ಒಳ್ಳೆಯ ದಿನಗಳು, ಬೆಟರ್ಮೆಂಟ್ ನೀವು ನೋಡ್ತೀರಾ. ಸೊ ಇಲ್ಲಿ ಫೈನಾನ್ಷಿಯಲಿ ಸಕ್ಸಸ್ ಇದೆ. ಪಾಸ್ಟ್ ಲೈಫ್ ಎನರ್ಜಿ ಡಿವೈನ್ ಹ್ಯಾಂಡಲ್ ಮಾಡ್ತಾ ಇದೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ನಿಮ್ಮ ಫೇವರಲ್ಲಿ ಇದೆ. ಜೊತೆಗೆ ಪ್ರೀತಿ ಬರೋದ್ರಲ್ಲಿ ಇದೆ, ಆಫರ್ ಬರೋದ್ರಲ್ಲಿ ಇದೆ, ಜಾಬ್ ಆಫರ್, ಮನಿ ಆಫರ್, ಲವ್ ಆಫರ್ ಎಲ್ಲವೂ ಕೂಡ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಜಡ್ಜ್ಮೆಂಟ್, ನ್ಯಾಯ ಕೂಡ ನಿಮ್ಮ ಪರವಾಗಿ ಆಗತ್ತೆ. ಮೀನರಾಶಿ, ಕರ್ಕಾಟಕ ರಾಶಿ, ಮೇಷ, ವೃಷಭ, ಮಿಥುನ, ಮಕರ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸಿಂಹ ರಾಶಿ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. 10, 11, 2, 9, 7 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ ಅಂತ ಅನ್ನಿಸ್ತಾ ಇದೆ. ಏನೋ ಒಂದು ಸುದ್ದಿಗೆ ವೆಯ್ಟ್ ಮಾಡ್ತಿದ್ದೀರಾ, ಅದು ಕೂಡ ಬರುತ್ತೆ. ಜೊತೆಗೆ ವೆಡ್ಡಿಂಗ್, ಎಂಗೇಜ್ಮೆಂಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚಿನ ಒಂದು ಕನಸುಗಳು ನನಸಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಮೊಮೆಂಟ್, ವಿನ್ನಿಂಗ್ ಮೂಮೆಂಟ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೈ ಬಜರಂಗಿ ಆಂಜನೇಯನ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಜೇನುತುಪ್ಪದ ಬಿಸ್ನೆಸ್ ನಿಮಗೆ ಹೆಚ್ಚಿನ ಒಂದು ಅನುಕೂಲನ ತಂದುಕೊಡುತ್ತೆ. ಸಿಂಗಲ್ ಪೇರೆಂಟ್ಸ್ ರಿಯೂನಿಯನ್ ಆಗುವಂಥದ್ದು, ಹೊಸ ಪಾರ್ಟ್ನರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಬಿಸ್ನೆಸ್ಸಲ್ಲಿ ಗ್ರೋತ್ ಬರುತ್ತೆ, ರಿಲೇಷನ್ಶಿಪ್ಪಲ್ಲಿ ಗ್ರೋತ್ ಬರುತ್ತೆ, ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನೀವೆಲ್ಲೋ ನಿಂತಿರ್ತೀರಾ, ಅಲ್ಲಿ ಯಾವುದೋ ಒಂದು ಪಕ್ಷಿ ನಿಮಗೆ ಉಂಗುರನ ತಂದು ನಿಮ್ಮ ಮೇಲೆ ಹಾಕಿ ಹೋಗುತ್ತೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಆ ಥರ ಏನಾದರೂ ಆದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ, ಕ್ಯೂರಿಯಾಸಿಟಿಗೆ ಅಷ್ಟೇ. ಯಾರೋ ಹನಿಮೂನ್ಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಮಾತಿನ ಮೇಲೆ ನಿಗಾ ಇರಲಿ, ಮಾತು ಹಿಡಿತದಲ್ಲಿ ಇರಲಿ ಅನ್ನುವಂಥದ್ದು ಕೂಡ ಇದೆ.
ಸೊ ಯಾರಿಗೋ ನೇವಿಲಿ ಜಾಬ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಇವಿಲ್ ಐ ಪ್ರೊಟೆಕ್ಷನ್ ಬೇಕು ಸಾರಿ ಅಂತ ಕೂಡ ಕೇಳಿಸ್ತಾ ಇದೆ. ಯಾರೋ ಗೋವಾ ಹೋಗುವಂತ ಸಾಧ್ಯತೆ ಇದೆ, ಯಾರೋ ಕಮ್ ಬ್ಯಾಕ್ ಅಂತ ಹೇಳ್ತಿದ್ದಾರೆ, ಕೋನ್ ಅಂತ ಹೇಳ್ತಾ ಇದ್ದಾರೆ. ಯಾರೋ ಕೋನ್ ಅನ್ನ ಹಾಕೊಂಡು, ಐ ಮೀನ್ ಮೆಹಂದಿ ಕೋನ್ ಆ ಥರದ್ದೇನೋ ಬರುತ್ತಲ್ಲ, ಆ ಥರದ್ದು ಹಾಕೊಂಡು ಆ ಏನೋ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಇದೆ. ಗೊತ್ತಿಲ್ಲ ಹೇಗೆ ಅಂತ. ತಮಿಳ್ನಾಡು ಸಮಥಿಂಗ್ ಏನೋ ತಮಿಳ್ನಾಡು ಕೇಳಿಸ್ತಾ ಇದೆ. ಬಿ ಟಿ ಎಸ್ ಬಸ್ ತಮಿಳ್ನಾಡು BTS ಬಸ್ಸಲ್ಲಿ ಏನೋ ಸಮಥಿಂಗ್ ಏನಾದರೂ ಆಗ್ಬೋದು, ಐ ಡೋಂಟ್ ನೋ. ಯಾರೋ BA ಕಂಪ್ಲೀಟ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಕಣ್ಣು ಕಾಣಿಸ್ತಾ ಇಲ್ಲ ಅಂದ್ರೆ ಕಣ್ಣಿಗೆ ಸರಿಯಾದ ಚಿಕಿತ್ಸೆನ ಮಾಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಫೇಸ್ಬುಕ್ ಅಕೌಂಟ್ ಹ್ಯಾಕ್ ಮಾಡಿದವರು ತಮಿಳ್ನಾಡಲ್ಲಿ ಇದ್ದಾರೆ ಅಂತ ಬರ್ತಾ ಇದೆ ಇಲ್ಲಿ. ಓಕೆ, ನಿಮ್ಮ ಫೈನಾನ್ಷಿಯಲಿ ಸಕ್ಸಸ್ ಆಗೋದ್ರ ಬಗ್ಗೆ ಯಾರಿಗೂ ಮಾಹಿತಿ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಬ್ಯಾಡ್ ಸ್ಯಾಟ್. ಕೊರೋನಾ ಒಂದಷ್ಟು ಗಾಳಿ ಬೀಸುವಂತ ಸಾಧ್ಯತೆ ಇದೆ, ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. SC/ST ಅಂತ ಕೇಳಿಸ್ತಾ ಇದೆ. ಸದ್ಯಕ್ಕೆ ನೀವು ಈ ತಿಂಗಳು ಸ್ವಲ್ಪ ಬ್ಲಾಂಕ್ ಆಗಿ ಇರ್ತೀರಾ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಇಂಟ್ಯೂಷನ್ ನ ನೀವು ಪಿಕ್ ಮಾಡೋದ್ರಲ್ಲಿ ಸೋಲ್ತೀರಾ ಅಂತ ಕೂಡ ಕೇಳಿಸ್ತಾ ಇದೆ. ಸೊ ಸ್ವಲ್ಪ ಹುಷಾರಾಗಿ ಇರಿ, ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ GONWFYUXNFCBTSAB ಅಂತ ಇದೆ. ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ಳೋಣ. ಟೇಕ್ ಕೇರ್, ಬಾಯ್, ನಮಸ್ತೆ.